ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಕೆಲವೊಂದು ವಸ್ತುಗಳನ್ನು ಧರಿಸುವಂತಹದ್ದು ಧಾರ್ಮಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಕೆಲವೊಂದಿಷ್ಟು ಮಹತ್ವಗಳನ್ನು ಹೊಂದಿದೆ. ಹಾಗೆ ಕೆಲವು ವಸ್ತುಗಳನ್ನು ಧರಿಸುವುದರಿಂದ ಅನೇಕ ಪ್ರಯೋಜನಗಳು ಇದೆ ಎಂದು ಶಾಸ್ತ್ರದಲ್ಲಿ ಹಾಗೂ ನಮ್ಮ ಹಿರಿಯವರು ಹೇಳುತ್ತಾರೆ. ಅದರಲ್ಲಿಯೂ ನಮ್ಮ ಶಾಸ್ತ್ರಗಳಲ್ಲಿ ಹಾಗೂ ಆಯುರ್ವೇದದಲ್ಲಿ ಬೆಳ್ಳಿಯ ವಸ್ತುಗಳಿಗೆ ತುಂಬ ಮಹತ್ವವನ್ನು ನೀಡಲಾಗಿದೆ. ಅದರಲ್ಲಿಯೂ ಕಾಲಿಗೆ ಹಾಕುವಂತಹ ಗೆಜ್ಜೆಗೆ ತುಂಬ ಮಹತ್ವವನ್ನು ನೀಡಲಾಗಿದೆ. ವೀಕ್ಷಕರೇ, ಕಾಲಿಗೆ ಹೆಣ್ಣು ಮಕ್ಕಳು ಹಾಕಿಕೊಳ್ಳುವ ಗೆಜ್ಜೆಗೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಕೂಡ ಕೆಲವೊಂದಿಷ್ಟು ಕಾರಣಗಳು ಹಾಗೂ ಮಹತ್ವಗಳಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಯಾಕೆ ಹಾಕುತ್ತಾರೆ, ಹಾಗೆ ಗೆಜ್ಜೆಯನ್ನು ಹಾಕಿಕೊಳ್ಳೋದರಿಂದ ಸಿಗುವಂತಹ ಲಾಭಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರ ಬೆಳ್ಳಿ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಲೋಹ ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕ ದೃಷ್ಟಿಯಲ್ಲಿಯೂ ನಾವು ನೋಡೋದಾದರೆ ಬೆಳ್ಳಿಯು ಒಂದು ಅತ್ಯುತ್ತಮವಾದಂತಹ ವಾಹಕವಾಗಿದೆ ಎಂದು ಹೇಳುತ್ತಾರೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳ್ಳಿಯಲ್ಲಿ ಶುಕ್ರನ ಕಾರತತ್ವ ಇರುತ್ತದೆ. ಶುಕ್ರನು ಸಿರಿ ಸಂಪತ್ತಿನ ಸಂಕೇತ. ಹಾಗಾಗಿ ಯಾರು ಕಾಲಿಗೆ ಬೆಳ್ಳಿಯನ್ನು ಧರಿಸುತ್ತಾರೋ ಅವರ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸುತ್ತಾಳೆ ಅನ್ನುವಂತಹ ಮಾತಿದೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಇನ್ನು ಕಾಲಿಗೆ ಗೆಜ್ಜೆಯನ್ನು ಹಾಕಿಕೊಳ್ಳುವುದರ ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಬೆಳ್ಳಿಯು ಒಂದು ಅತ್ಯುತ್ತಮವಾದಂತಹ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತದೆ. ಸಾಮಾನ್ಯವಾಗಿ ಕಾಲಿನ ಗೆಜ್ಜೆ ಜಲ್ ಜಲ್ ಎನ್ನುವಂತಹ ಸದ್ದು ಮಾಡುತ್ತದೆ. ಹಾಗೆ ಬೆಳ್ಳಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿಯ ಗುಣಗಳನ್ನು ಹೆಚ್ಚಿಸುವ ಶಕ್ತಿ ಇರುತ್ತದೆ. ಇನ್ನು ಕಾಲಿಗೆ ನಾವು ಗೆಜ್ಜೆಗಳನ್ನು ಹಾಕಿಕೊಂಡಾಗ ನಮ್ಮ ದೇಹದ ರಕ್ತ ಪರಿಚಲನೆಯನ್ನು ಸರಿಪಡಿಸುವಂತಹ ಶಕ್ತಿ ಬೆಳ್ಳಿಗೆ ಇದೆ. ಹಾಗೆ ಕಾಲಿಗೆ ಬೆಳ್ಳಿಯ ಗೆಜ್ಜೆಯನ್ನು ಧರಿಸುವುದರಿಂದ ಪಾದಗಳು ಅಥವಾ ಕಾಲಿನ ನೋವಿನ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಒಂದೇ ಕಡೆ ನಿಂತುಕೊಂಡು ಹಾಗೂ ಒಂದೇ ಕಡೆ ಕುಳಿತುಕೊಂಡು ಕೆಲವು ಮಹಿಳೆಯರು ಕೆಲಸ ಮಾಡುವಾಗ ಅಂಥವರಿಗೆ ಕಾಲು ನೋವು ಕಂಡುಬರುತ್ತದೆ. ಇಂಥವರು ಗೆಜ್ಜೆಯನ್ನು ಧರಿಸುವುದರಿಂದ ಆ ನೋವುಗಳು ನಿವಾರಣೆ ಆಗುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳುತ್ತಾರೆ. ಹಾಗೆ ಹೆಣ್ಣು ಮಕ್ಕಳು ಕಾಲಿಗೆ ಬೆಳ್ಳಿಯ ಗೆಜ್ಜೆಯನ್ನು ಹಾಕಿಕೊಂಡು ಮನೆಯಲ್ಲಿ ಓಡಾಡುವುದರಿಂದ ಮನೆಯಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತದೆ ಹಾಗೂ ಆ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಯು ಉತ್ಪತ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಹಾಗೆ ಗೆಜ್ಜೆಯ ಝಲ್ ಝಲ್ ಶಬ್ದಕ್ಕೆ ಮನೆಯಲ್ಲಿ ಯಾವಾಗಲೂ ಕೂಡ ದೈವಿಕ ಚೈತನ್ಯ ಉತ್ಪತ್ತಿ ಆಗುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಬೆಳ್ಳಿಯು ಒಂದು ಉತ್ತಮ ರೋಗನಿರೋಧಕ ಶಕ್ತಿಯನ್ನು ಹೊಂದಿದೆ ಎಂದು ವಿಜ್ಞಾನವು ಕೂಡ ಹೇಳುತ್ತದೆ. ಬೆಳ್ಳಿಯು ಉಷ್ಣವನ್ನು ಹೀರಿಕೊಂಡು ದೇಹವನ್ನು ಯಾವಾಗಲೂ ಸಮಶೀತೋಷ್ಣದಲ್ಲಿ ಇಡುವುದರಲ್ಲಿ ಸಹಕರಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆ ಬೆಳ್ಳಿಯನ್ನು ಧರಿಸುವುದರಿಂದ ದೇಹದ ಕಾಂತಿ ಹಾಗೂ ಸೌಂದರ್ಯ ಹೆಚ್ಚುತ್ತದೆ ಎಂದು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬೆಳ್ಳಿಯನ್ನು ಅತಿ ಹೆಚ್ಚಾಗಿ ಉಪಯೋಗಿಸುತ್ತಿದ್ದರು ಎಂದು ಹೇಳುತ್ತಾರೆ. ಹಾಗಾಗಿ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಹೆಣ್ಣು ಮಕ್ಕಳಿಗೆ ಕಾಲಿಗೆ ಗೆಜ್ಜೆಯನ್ನು ಹಾಕಿಕೊಳ್ಳಲು ಹೇಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಪಾಶ್ಚಿಮಾತ್ಯ ಸಂಪ್ರದಾಯಕ್ಕೆ ಮಾರು ಹೋಗಿ ಕಾಲಿಗೆ ಗೆಜ್ಜೆಯನ್ನು ಹಾಕುವುದನ್ನು ಹೆಚ್ಚಿನವರು ಕಮ್ಮಿ ಮಾಡಿದ್ದಾರೆ. ಕಾಲು ಕಪ್ಪಾಗಬಹುದು ಅಂತ, ಇಲ್ಲ ಕಾಲಿಗೆ ಭಾರವಾಗಬಹುದು ಅಂತ ಕಾಲಿಗೆ ಗೆಜ್ಜೆ ಹಾಕುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಕಮ್ಮಿಯಾಗುತ್ತಿದೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ನಮ್ಮ ಪೂರ್ವಜರು BP ಅಥವಾ ಶುಗರ್ ಸೇರಿದಂತೆ ಯಾವುದೇ ರೋಗ ರುಜಿನಗಳಿಂದ ಬಳಲುತ್ತಿರಲಿಲ್ಲ. ಏಕೆಂತ ಹೇಳಿದರೆ ಅವರ ಜೀವನ ಶೈಲಿ ಹಾಗೂ ಅವರ ಆಧ್ಯಾತ್ಮಿಕ ಉಪಾಯಗಳು, ಧಾರ್ಮಿಕ ನಂಬಿಕೆಗಳು ಕೂಡ ಅಷ್ಟೇ ಆಳವಾಗಿ ಇತ್ತು. ಹಾಗಾಗಿ ಅವರಿಗೆ ಯಾವ ರೋಗದ ಸಮಸ್ಯೆಗಳು ಕೂಡ ಕಾಡುತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉಪಾಯಗಳನ್ನು ಮರಿತಾ ಇದ್ದೀವಿ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉಪಾಯಗಳಿಗೆ ವೈಜ್ಞಾನಿಕ ಕಾರಣಗಳು ಸ್ಪಷ್ಟವಾಗಿ ಇದ್ದೇ ಇರುತ್ತಿತ್ತು. ಆದರೆ ಇನ್ನೊಂದು ಬಹಳ ವಿಶೇಷವಾದಂತಹ ವಿಷಯ ಏನಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ವಿದೇಶಿಗರು ಹೆಚ್ಚಾಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಮಾಡುತ್ತಿದ್ದಾರೆ. ವೀಕ್ಷಕರೇ, ಇದಿಷ್ಟು ಮಾಹಿತಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟುವುದರ ಮಹತ್ವ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.